Hello everyone, welcome back to day 8 video of Shift Your Mindset in 21 days. So day 1 to day 7 videos na follow ಮಾಡ್ತಿದ್ದೀರಾ ಅಂತ ತಿಳ್ಕೊಂತ ಮತ್ತೆ ಯಾರೆಲ್ಲ ನನಗೆ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ಇವತ್ತು ಇಷ್ಟಪಡ್ತೀನಿ. ಏನಂದ್ರೆ day 1 to day 7 ವಿಡಿಯೋಸ್ ಏನೋ ಅಪ್ಲೋಡ್ ಆಗಿದೆ, ಕೆಲವ್ರು ನೋಡ್ತಾ ಇದ್ದೀರಾ, ಕೆಲವ್ರು ನೋಡ್ತಾನೂ ಇಲ್ಲದೆ ಇರ್ಬೋದು. ಬಟ್ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಇದರಿಂದ ಇದು ಆಲ್ರೆಡಿ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲದೇನೋ ಇರ್ಬೋದು. ಸೊ ಗೊತ್ತಿರೋರು ಗ್ರೇಟ್, ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಅದನ್ನ ಕಂಟಿನ್ಯೂ ಮಾಡ್ಬೋದು. ಗೊತ್ತಿಲ್ಲದೆ ಇರೋರು ಒಂದ್ಸಲ ಕಂಪ್ಯಾರಿಸನ್ ಮಾಡೋದು ಒಳ್ಳೇದು. ಅಂದ್ರೆ ಈ ವಿಷಯ ನನ್ನ ಪ್ರಾಕ್ಟಿಕಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ, ಅಂದ್ರೆ ಇಟ್ಸ್ ವರ್ಸಸ್ ಮೀ ಅಂಡ್ ಮೀ, ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋ ಬದಲು ನಿಮ್ ಬಗ್ಗೆನೇ ನೀವು ಅನಲೈಸ್ ಮಾಡ್ಕೊಂತ ಇದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನನಗೇನಾದ್ರೂ ಲಾಸ್ ಆಗುತ್ತಾ, ಅಥವಾ ನಾನು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಏನಾದ್ರೂ ಬೆನಿಫಿಟ್ ಸಿಗುತ್ತಾ, ಇದನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ಇಫ್ ದ ರಿಸಲ್ಟ್ಸ್ ಈಸ್ ಪಾಸಿಟಿವ್, ಅಂದ್ರೆ ಪಾಸಿಟಿವ್ ರಿಸಲ್ಟ್ ನಿಮ್ಗೆ ಏನಾದ್ರೂ ಅನಿಸ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ. ಸೊ ಮಧ್ಯದಲ್ಲಿ ವಿಡಿಯೋಸ್ನ ನೋಡೋರ್ಗೆ ಹೊಸದಾಗ ಅನ್ಸ್ಬೋದು, ಮತ್ತೆ ಕಾಮಿಡಿಯಾಗಿನೂ ಅನ್ಸ್ಬೋದು ಕೆಲವ್ರಿಗೆ. ಬಟ್ ಕಂಟಿನ್ಯೂಸ್ ಆಗಿ ನೋಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ನನಗೆ 100% ಕಾನ್ಫಿಡೆನ್ಸ್ ಇದೆ, ಇದರಲ್ಲಿ ಹೇಳಿರೋ ಎಲ್ಲಾ ವಿಷಯಗಳು ಕಂಟಿನ್ಯೂಸ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾಗ ನಿಮ್ಮ ಮೈಂಡ್ ಸ್ಟ್ರೆಂತ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಮತ್ತೆ ನೀವು ನೆಕ್ಸ್ಟ್ ಲೆವೆಲ್ಗೆ ಥಿಂಕ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಬೆಳೆಯೋದಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ಇದನ್ನ ಹೇಳ್ತಾ ನಾನು ಡೇ 8 ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ಡೇ 8 ವಿಡಿಯೋ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪವರ್ ಆಫ್ ಗ್ರಾಟಿಟ್ಯೂಡ್ ಅಂಡ್ ಗ್ರೇಟ್ಫುಲ್ನೆಸ್ ಇನ್ ವರ್ಕ್ ಪ್ಲೇಸ್. ಅಂದ್ರೆ ಗ್ರಾಟಿಟ್ಯೂಡ್ ಮತ್ತು ಥ್ಯಾಂಕ್ಫುಲ್ನೆಸ್ ನ ತೋರಿಸೋದ್ರಲ್ಲಿ ವರ್ಕ್ ಪ್ಲೇಸ್ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈ ಟಾಪಿಕ್ ಯಾಕೆ ತಗೊಂಡ್ವಿ ಅಂದ್ರೆ ನಮ್ಮ ಮೇಜರ್ ಕ್ಲೈಂಟ್ಸ್ ಮತ್ತೆ ನಮ್ಮ ವ್ಯೂವರ್ಸ್ ಬಂದ್ಬಿಟ್ಟು ಬಿಸ್ನೆಸ್ ರಿಲೇಟೆಡ್ ಓನರ್ಸೇ ಇರೋದ್ರಿಂದ, ಸೊ ಅವರು ಈ ಗ್ರಾಟಿಟ್ಯೂಡ್ ಮತ್ತೆ ಥ್ಯಾಂಕ್ಫುಲ್ನೆಸ್ ನ ಅವರ ಕಂಪ್ನಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಹೇಗೆ ಟೀಮ್ ಮತ್ತು ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಇವತ್ತಿನ ಟಾಪಿಕ್ ತಗೊಂಡಿದ್ದೀನಿ. ಸೊ ಗ್ರಾಟಿಟ್ಯೂಡ್ ಮತ್ತೆ ಗ್ರೇಟ್ಫುಲ್ನೆಸ್, ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಮಾರ್ನಿಂಗ್ ಮೀಟಿಂಗ್. ಅಂದ್ರೆ ಯಾವುದೇ ಒಂದು ಕಂಪ್ನಿ ಅಥವಾ ಆರ್ಗನೈಸೇಷನ್ ಇದ್ದಾಗ ಅಲ್ಲಿ ಟೀಮ್ ಇದ್ರೆ ಅಲ್ಲಿ ಎಂಪ್ಲಾಯೀಸ್ ಎಲ್ಲ ಡೇ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಮಾರ್ನಿಂಗ್ ಮೀಟಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಮಾರ್ನಿಂಗ್ ಮೀಟಿಂಗ್ ಸ್ಟಾರ್ಟ್ ಆಗುವಾಗ ಎಲ್ಲರೂ ಹ್ಯಾಪಿಯಾಗಿ ಒಂದು ಸ್ಮೈಲಿಂಗ್ ಫೇಸ್ ಅಲ್ಲಿ ಶೇಕ್ ಹ್ಯಾಂಡ್ ತಗೊಂಡು ಮತ್ತೆ ಹೈಫೈ ತಗೊಂಡು ಒಂದು ಪ್ರೀವಿಯಸ್ ಡೇ ಏನಾಗಿದೆಯೋ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಅಂದ್ರೆ ಬ್ರೇಕ್ ಥ್ರೂ ಅಂಡ್ ಬ್ರೇಕ್ ಡೌನ್ ಅಂತ ಇರುತ್ತಲ್ವಾ, ಏನೆಲ್ಲ ಕೆಲಸಗಳಾಗಿದಾವೆ ಏನೆಲ್ಲ ಕೆಲಸಗಳಾಗ್ಲಿಲ್ಲ, ಸೊ ಆಗಿರೋದಕ್ಕೆಲ್ಲಾನು ಅಪ್ರಿಸಿಯೇಷನ್ ಕೊಡ್ತಾ ಲೀಡರ್ಸ್ ಅಂತ ಇರ್ತಾರೆ, ಮತ್ತೆ ಲೀಡರ್ಸು ಟೀಮ್ ಅಂತ ಇರ್ತಾರಲ್ವಾ, ಲೀಡರ್ಸ್ ಎಲ್ಲಾನು ಟೀಮ್ಗೆ ಅಪ್ರಿಸಿಯೇಷನ್ ಮಾಡ್ತಾ ಮತ್ತೆ ಇವತ್ತಿನ ಡೇ ಟಾಸ್ಕ್ಸ್ ಏನೇನಿದೆಯೋ ಅದನ್ನ ಅಲೈನ್ ಮಾಡ್ತಾ ಇದನ್ನ ನೀನ್ ಮಾಡ್ಬೋದು ಅಂತ ಎನ್ಕರೇಜ್ಮೆಂಟ್ ಕೊಡ್ತಾ ಡೇನ ಸ್ಟಾರ್ಟ್ ಮಾಡಿದಾಗ ಅವರು ಒಂದು ಹುಮ್ಮಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಂಪ್ನಿಯಲ್ಲಿ ಡೇ ಸ್ಟಾರ್ಟ್ ಆಗೋದ್ರಿಂದ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಅಂತ, ಅಂದ್ರೆ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಗುತ್ತೆ, ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ ಕಂಪ್ನಿ ಮೇಲೆ. ಮತ್ತೆ ನನಗೆ ನನ್ನ ಸ್ಕಿಲ್ನ ನನ್ನ ವರ್ಕ್ನ ಅಂದ್ರೆ ಹಾರ್ಡ್ ವರ್ಕ್ನ ಐಡೆಂಟಿಫೈ ಮಾಡ್ತಿದ್ದಾರೆ, ಸೊ ನನಗೆ ಇಲ್ಲಿ ರೆಕಗ್ನಿಷನ್ ಅನ್ನೋದು ಸಿಗ್ತಿದೆ, ಇದರಿಂದ ನಾನು ಇನ್ನೂ ಎಫರ್ಟ್ಸ್ ಹಾಕೋದ್ರಿಂದ ಇಲ್ಲಿ ನನಗೆ ಬೆನಿಫಿಟ್ಸು ಸಿಗುತ್ತೆ ಅನ್ನೋ ಒಂದು ಪಾಸಿಟಿವ್ನೆಸ್ ಅವ್ರದ್ರಲ್ಲಿ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಟೀಮ್ ಲೀಡರ್ಸ್ ಅನ್ನೋರು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಚೆನ್ನಾಗಿರ್ಬೇಕು, ಅಂದ್ರೆ ಲೀಡರ್ ಬಾಸ್ ಅನ್ನೋದು ಟೀಮ್ ಲೀಡರ್ಗೆ ಸಪೋರ್ಟ್ ಕೊಡ್ತಾ ಇರ್ಬೇಕು, ಟ್ರೈನಿಂಗ್ ಕೊಡ್ತಾ ಇರ್ಬೇಕು, ಮತ್ತೆ ಅವ್ರಿಗೆ ಬೇಕಾಗಿರೋ ಬ್ಯಾಕಪ್ ಅಂದ್ರೆ ರಿಲೇಟೆಡ್ ಟು ಫೈನಾನ್ಷಿಯಲ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಗೋಲ್ ಎಕ್ಸ್ಪೆಕ್ಟೆಡ್ ಗೋಲ್ಗಿಂತ ಜಾಸ್ತಿ ರೀಚ್ ಆಗಿರ್ತಾರೆ, ಅವ್ರಿಗೆ ಇನ್ಸೆಂಟಿವ್ಸ್ ಕೊಡೋದು. ಸೊ ಇಲ್ಲಿ ಲೀಡರ್ಸ್ ಅಂತ ಬಂದಾಗ ಲೀಡರ್ಶಿಪ್ ತಗೊಂಡು ಇದು ಏನು ಬಾಸ್ ತರ ಬಿಹೇವ್ ಮಾಡೋ ಬದಲು, ಅಂದ್ರೆ ಬಾಸ್ ಅನ್ನೋದಕ್ಕಿಂತ ಇಲ್ಲಿ ದೌರ್ಜನ್ಯ ಅಂತಾರಲ್ಲ, ನಾನು ಹೇಳ್ದಂಗೆ ಕೇಳ್ಬೇಕು ಅನ್ನೋ ತರ ತೋರ್ಸೋ ಬದಲು ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ, ನೀವು ಪ್ರತಿಯೊಂದು ಎಲ್ಲೇ ಪ್ರಾಬ್ಲಮ್ ಬಂದ್ರು ಇದು ನನ್ನ ಪ್ರಾಬ್ಲಮ್ ಅಂತ ತಗೊಂಡು ಅವ್ರಿಗೆ ಸೊಲ್ಯೂಷನ್ ತೋರಿಸೋದ್ರಲ್ಲಿ ಮೋಟಿವೇಶನ್ ಕೊಡೋದ್ರಲ್ಲಿ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ನಿಮ್ಮ ಲೀಡರ್ಶಿಪ್ ಅನ್ನೋದನ್ನ, ಆಗ ರಿಸಲ್ಟ್ಸ್ ನೀವು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ನಿಮ್ ಟೀಮನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಟೋಮೆಟಿಕ್ ನಿಮ್ಮ ಕೆಲಸ ಕಡಿಮೆನೂ ಆಗುತ್ತೆ, ಮತ್ತೆ ನಿಮ್ಗೆ ರೆಕಗ್ನಿಷನ್ ಅನ್ನೋದು ಬಾಸ್ ಹತ್ರದಿಂದ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಸೊ ಇಲ್ಲಿ ಲೀಡರ್ ಅನ್ನೋನು ಈ ತರ ಒಂದು ಟೀಮ್ ಆಗೇ ವರ್ಕ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಟೀಮ್ ಇರ್ತಾರಲ್ಲ, ಆ ಟೀಮ್ ಬಂದ್ಬಿಟ್ಟು ಎಲ್ಲದನ್ನೂ ಅಕ್ಸೆಪ್ಟ್ ಮಾಡ್ತಾ ಇರ್ಬೇಕು. ವಾಟ್ ಎವರ್ ದ ಟಾಸ್ಕ್, ಏನಾದ್ರೂ ಟಾಸ್ಕ್ ಕೊಟ್ಟಾಗ ಥ್ಯಾಂಕ್ ಯು, ನನಗೆ ಇವತ್ತು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ವರ್ಕ್ ಬರ್ತಿದೆ, ಓವರ್ ವರ್ಕ್ ಆಗ್ತಿದೆ ಅನ್ನೋದ್ರು ಆ ತರ ಥಿಂಕ್ ಮಾಡೋ ಬದಲು ನಾನು ಇವತ್ತು ನಿನ್ನೆ ಕಲ್ತಿರೋದಕ್ಕಿಂತ ಹೊಸ ಒಂದು ಕೆಲಸ ನನ್ಗೆ ಇವತ್ತು ಬಂದಿದೆ, ಇದನ್ನ ನಾನು ಕಲಿಯೋದ್ರಿಂದ ನಾನು ನೆಕ್ಸ್ಟ್ ಲೆವೆಲ್ಗೆ ಬೆಳಿಬಹುದು, ಮತ್ತೆ ನನ್ನ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ.
ಈ ತರ ಥಿಂಕ್ ಮಾಡ್ಕೊಂತ ನಾನು ಇವತ್ತು ಏನು ಹೊಸದ್ ಕಲ್ತಿದ್ದೀನಿ, ಈ ತರ ಪಾಸಿಟಿವ್ ನಾಲೆಜ್ ನ ಬೆಳೆಸ್ಕೊಂತ ಹೋದಾಗ ನೀವು ನೆಕ್ಸ್ಟ್ ಲೆವೆಲ್ಗೆ ಗ್ರೋ ಆಗೋದಕ್ಕೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಮತ್ತೆ ಬಂದ್ಬಿಟ್ಟು ಇಲ್ಲಿ ಯಾವ ತರ ಹೆಲ್ಪ್ ಆಗುತ್ತೆ ಅಂದ್ರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ಅವ್ರಿಗೆ ಮೈಂಡ್ ಸ್ಟ್ರೆಂತ್ ಅನ್ನೋದು ಇಂಪ್ರೂವ್ ಆಗ್ತಾ ಇರುತ್ತೆ ಡೇ ಬೈ ಡೇ. ಪಾಸಿಟಿವ್ ಥಿಂಗ್ಸು, ಮತ್ತೆ ಥ್ಯಾಂಕ್ ಯು, ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಅಪ್ರಿಸಿಯೇಷನ್ ಮಾಡೋದು, ಮತ್ತೆ ರೆಕಗ್ನಿಷನ್ ಮಾಡೋದು, ಮತ್ತೆ ಅವರ ಬರ್ಡೇ ಅಥವಾ ಏನಾದ್ರೂ ಇದ್ರೆ ಅದನ್ನ ಸೆಲೆಬ್ರೇಟ್ ಮಾಡೋದು. ಪ್ರತಿಯೊಂದು ಚಿಕ್ಕ ಮೂಮೆಂಟ್ ಅಲ್ಲೂ ಅವರು ಬಾಂಡಿಂಗ್ನೆಸ್ ಅನ್ನೋದನ್ನ ಬೆಳೆಸ್ಕೊಂತ ಹೋಗ್ತಾರೆ. ಒಂದು ಫ್ಯಾಮಿಲಿ ತರ ಎನ್ವಿರಾನ್ಮೆಂಟ್ ಯಾವಾಗ ಕ್ರಿಯೇಟ್ ಆಗುತ್ತೋ ಕಂಪ್ನಿಯಲ್ಲಿ, ಆಗ ಆಟೋಮೆಟಿಕ್ ಬಾಸ್ ನ ಕೆಲಸ ಕಡಿಮೆ ಆಗುತ್ತೆ. ಅಂದ್ರೆ ಬಾಸ್ ಜಸ್ಟ್ ರಿವ್ಯೂ ಮಾಡೋ ಇದ್ರಲ್ಲಿದ್ರೆ ಸಾಕು, ಆಟೋಮೆಟಿಕ್ ಕೆಲಸ ಎಲ್ಲ ಅವರೇ ಮಾಡ್ಕೊಂತ ಇರ್ತಾರೆ. ಕೆಲವು ಟೈಮ್ ಏನಾದ್ರೂ ಸ್ಮಾಲ್ ಇಶ್ಯೂಸ್ ಬಂದಾಗ ಮಾತ್ರ ನಿಮ್ ಇನ್ವಾಲ್ವ್ಮೆಂಟ್ ಬೇಕಾಗಿರುತ್ತೆ. ಸೊ ಇಲ್ಲಿ ಬಾಸ್ನು ಫ್ರೀ ಆಗ್ಬೋದು ಕಂಪ್ನಿಯಿಂದ, ಮತ್ತೆ ಕಂಪ್ನಿ ಆಟೋಮೆಟಿಕ್ ಅದ್ರ ಪಾಡ್ಗದು ಜರ್ನಿನೂ ಡೆವಲಪ್ ಆಗ್ತಾ ಇರುತ್ತೆ. ಇದರಿಂದ ತುಂಬಾ ಬೆನಿಫಿಟ್ ಪ್ರತಿಯೊಬ್ಬರಿಗೂ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಎಂಪ್ಲಾಯಿಗೂ ರೆಕಗ್ನಿಷನ್ ಸಿಗ್ತಾ ಇರುತ್ತೆ, ಅವನ್ಗೆ ಹೊಸ ಸ್ಕಿಲ್ಸ್ ನ ಬೆಳೆಸ್ಕೊಳ್ಳೋದು ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ನ್ ನೆಕ್ಸ್ಟ್ ಲೆವೆಲ್ಗೆ ನಾಲೆಜ್ ನಾನು ರೆಕಗ್ನೈಸ್ ಮಾಡ್ತಾ ಇರ್ತಾನೆ. ಮತ್ತೆ ಅವನ್ಗೆ ಕಂಪ್ನಿ ಒಂದು ಫ್ಯಾಮಿಲಿ ತರ ಫೀಲಿಂಗ್ ಬರುತ್ತೆ. ಸೊ ಅವ್ರ ಕಂಪ್ನಿನ ಬಿಡೋ ಬದಲು ಇದ್ರಲ್ಲೇ ಜರ್ನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ನನ್ನ ಕಂಪ್ನಿ, ನಮ್ಮ ಫ್ಯಾಮಿಲಿ ಇರೋರೆಲ್ಲಾನು. ಸೊ ಇದ್ರಲ್ಲಿ ನಾನು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಜಾಸ್ತಿ ಇದೆ ಮನಿಗಿಂತ. ಈ ತರ ಒಂದ್ಸಲ ಅವ್ರ ಬಾಂಡಿಂಗ್ನೆಸ್ ಬಂದಾಗ ನಿಮ್ಗೆ ಎಂಪ್ಲಾಯೀಸ್ ರಿಟೆನ್ಷನ್ ಅನ್ನೋದು ಕಷ್ಟ ಆಗಲ್ಲ. ಅಂದ್ರೆ ಮತ್ತೆ ಎಂಪ್ಲಾಯೀಸ್ ನ ಚೇಂಜ್ ಆಗ್ತಾ ಇರ್ತಾರೆ ಪ್ರತಿಯೊಂದು ಕಂಪ್ನಿಯಲ್ಲಿ. ಅದನ್ನ ಮತ್ತೆ ಹೊಸ ಎಂಪ್ಲಾಯಿ ಬಂದಾಗ ಎಷ್ಟು ಟೈಮ್ ತಗೊಳುತ್ತೆ ಅಲ್ವಾ ಒಬ್ರು ಟ್ರೈನ್ ಮಾಡ್ಬೇಕು ಅಂದ್ರೆ, ಆ ಟೈಮ್ ಎಲ್ಲ ನಿಮ್ಗೆ ಸೇವ್ ಆಗ್ತಾ ಇರುತ್ತೆ. ಸೊ ಈ ತರ ತುಂಬಾ ಬೆನಿಫಿಟ್ಸ್ ಇದೆ ಈ ಗ್ರಾಟಿಟ್ಯೂಡ್ ಮತ್ತೆ ಥ್ಯಾಂಕ್ಫುಲ್ನೆಸ್ ನ ಒಂದು ಆಫೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರಿಂದ. ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂತ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ next day 9 video. Until then, goodbye. This is Empowering Coach Girish. Together we bring brightness in each and everyone's darkness.